ಏನೋ ಸಿಎಂ ವಿರುದ್ಧ ದೂರು ನೀಡಿದವರಿಗೆ ಸಂಕಷ್ಟ, ಆರ್ಥಿಕ ಹಿನ್ನೆಲೆ ತನಿಖೆ ನಡೆಸುವಂತೆ ಇಡಿ ಮತ್ತು ಸಿಬಿಐಗೆ ದೂರು. ಸ್ನೇಹಮಯಿ ಕೃಷ್ಣ, ಟಿಜೆ ಅಬ್ರಹಾಂ, ಪ್ರದೀಪ್ ವಿರುದ್ಧ ದೂರು. ಇಡಿ ಸಿಬಿಐಗೆ ದೂರು ನೀಡಿದ ವಕೀಲ ಅಮೃತೇಶ್ ಸಾಮಾಜಿಕ ಕಾರ್ಯಕರ್ತರ ಆರ್ಥಿಕ ತನಿಖೆಗೆ ಮನವಿಯನ್ನು ಮಾಡಿದ್ದಾರೆ. ನನಗೆ ಗೊತ್ತಿಲ್ಲ, ಬಟ್ ಇಡಿ ಮತ್ತು ಸಿಬಿಐ ಅದನ್ನು ತಗೊಳತ್ತಾ ಅಂತ ಗೊತ್ತಿಲ್ಲ ನನಗೆ. ಬಟ್ ಒಂದು ಸುದ್ದಿ ಅಂತೂ ಬರುತ್ತೆ, ಈ ಸ್ನೇಹಮಯಿ ಕೃಷ್ಣ, ಟಿಜೆ ಅಬ್ರಹಾಂ, ಈ ದೊಡ್ಡ ದೊಡ್ಡ ನಾಯಕರನ್ನೆಲ್ಲ ಎದುರಾಕೋಬೇಕು ಅಂತಂದರೆ ಎಲ್ಲಿಂದ ದುಡ್ಡು ಬರುತ್ತೆ ಅಂತಿರುತ್ತೆ. ಸಾಧಾರಣವಾಗಿ ಈ ಹಿಂದೆ ಒಂದು ಘಟನೆ ಆಗಿತ್ತು. ಒಂದು ಘಟನೆ ಆದಾಗ ಕೆಲವರ ಹತ್ರ ದೂರ ಹಾಕಿರ್ತಾರೆ. ಈಗ ಕೆಲವು ಹಿತಾಸಕ್ತಿ ಅರ್ಜಿ ಅಂತಿರುತ್ತೆ, ರಾಜ್ಯದ ಹಿತಾಸಕ್ತಿ ಅರ್ಜಿ, ಅದನ್ನು ರಾಜಕಾರಣಿಗಳು ಅಷ್ಟಕ್ಕೆ ಬರೋದಿಲ್ಲ, ಬಟ್ ರಾಜಕಾರಣಿಗಳು ತಲೆ ಓಡಿಸ್ತಾರೆ. ನನಗೆ ಯಾವುದಕ್ಕೂ ಮರ್ತೋಗಿದೆ, ದೇವೇಗೌಡರು ಒಮ್ಮೆ ನಮ್ಮ ಇವರಿಗೆ ವೈ.ಎಸ್. ದತ್ತ ಅವರಿಗೆ ತುಂಬ ಚೆನ್ನಾಗಿ ನೆನಪಿದೆ. ಯಾವುದೊಂದು ಘಟನಾವಳಿಗೆ ಸಂಬಂಧಪಟ್ಟ ಹಾಗೆ ದತ್ತಗೆ ಹೇಳ್ತಾರಂತೆ, ಅನಂತಮೂರ್ತಿನ ಕರಿ ಒಂದು ನಿಮಿಷ ಅಂತೇಳಿ. ಅನಂತಮೂರ್ತಿ, ಡಾಕ್ಟರ್ ಅನಂತಮೂರ್ತಿ ಬರ್ತಾರಂತೆ. ಅನಂತಮೂರ್ತಿ ಅವರು ಈ ಒಂದು ಕೇಸಲ್ಲಿ ನೀವು ಒಂದು PL ಹಾಕಿ ಅಂತಾರೆ. ಅದು ಭಾರ ಅವ್ರಿಗೊಂದು ಇದರ ಘನತೆ ಇರುತ್ತೆ ನೋಡಿ, ಯಾರು ಹಾಕಿದ್ರು ಅಂತ, ಅನಂತಮೂರ್ತಿ ಅವರು ಹಾಕಿದ್ರಂತೆ ಅಂತ ಹೇಳೋದು ಅದು ಇಂಗ್ಲೀಷ್ ಮೀಡಿಯಾ ಎಲ್ಲ ಜಗ್ 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 ಆಗುತ್ತೆ, ಇದಾಗತ್ತೆ. ಈಗ ಯಾರು ಇವರು ಹಾಕಿರೋದು, ಯಾರು ಅವರ ಹೆಸರು? ಅಮೃತೇಶ್ ಓಕೆ ಹಾಕಿದ್ದಾರೆ. ಬಟ್ ನನಗೆ ಗೊತ್ತಿಲ್ಲ ಅದನ್ನು ಇಡಿ ಮತ್ತು ಸಿಬಿಐ ಹಂಗೆ ತಗೊಳತ್ತಾ ಅಂತ ಗೊತ್ತಿಲ್ಲ. ಬಟ್ ಒಂದಂತೂ ಬಹಳ ಸ್ಪಷ್ಟ, ನಾವು ಕೂಡ ಪ್ರಶ್ನೆಯನ್ನು ಮಾಡ್ತಾ ಇದ್ದೀವಿ, ಅದು ಕೂಡ ಬೇಕಲ್ಲ. ಇದು ಹೆಂಗಿರತ್ತೆ ಅಂತಂದ್ರೆ ಒಂದು ಕಾರಣ, ಹಾಗಂತ ಇವ್ರು ಮಾಡಿ ತಪ್ಪು ಅಂತಲ್ಲ, ಇವರು 100% ಕರೆಕ್ಟ್ ಮಾಡಿದ್ದು. ಯಾವುದೋ ಒಬ್ಬ ರಾಜಕಾರಣಿ ಫೀಡ್ ಮಾಡ್ತಾ ಇರ್ತಾನೆ ಅಂತ ಒಂದು ಆರೋಪ ಇರ್ತದೆ, ಅದರಿಂದ ಅವನಿಗೇನೋ ಲಾಭ ಇರುತ್ತೆ. ಒಂದೋ ಬಿಜೆಪಿ ಅಥವಾ ಕಾಂಗ್ರೆಸ್ ಒಳಗಿಂದನೋ ಇವ್ರು ಹೇಳಿದ್ರೆ ನನಗಾಗತ್ತೆ ಅಂತ ಹೇಳಿನೋ ಹೀಗೆಲ್ಲ ಇರುತ್ತೆ. ಅದು ಎಲ್ಲಿ ತನಕ ಬಂದಿಲ್ಲ ಅಂತ ನೋಡಬೇಕು. ಒಂದಂತೂ ವೀಕ್ಷಕರೇ, ನಾನು ಹೇಳಿದೆ, ಈಗ ಇವರೆಲ್ಲ ಇದಾರಲ್ಲ, ಇವರೆಲ್ಲ ಸಾಮಾಜಿಕ ಹೋರಾಟಗಾರರು, ಕೆಲವರಿಗೆ ಲಾ ಬಗ್ಗೆ ತುಂಬ ಗೊತ್ತಿದೆ. ವಾಟ್ ಎವರ್ ಇಟ್ ಮೇ ಬಿ, ಸುಪ್ರೀಂ ಕೋರ್ಟ್ಗೆ, ನಾನು ಭೂತಾಯಿಯ ಮಗ ಅಯ್ಯು ಸಿನಿಮಾದ ಒಂದು ಡೈಲಾಗ್ ಹೇಳಿದೆ, ಕೋರ್ಟಲ್ಲಿ ಗೆದ್ದವ ಸೋತ, ಅದೊಂದು ಡೈಲಾಗ್. ಆರ್ಥಿಕವಾಗಿ ಗೆದ್ದವ ಸೋತ, ಸೋತವ ಸತ್ತ, ಗೆದ್ದವ ಸೋತ, ಸೋತವ ಸತ್ತ. ಭೂತಾಯನ ಮಗ ಅಯ್ಯನ ಅಂದ್ರೆ ನೀವು ಕೋರ್ಟ್ಗೆಲ್ಲ ಹೋಗ್ಬೇಡ್ರಪ್ಪ ಅಂತೇಳಿ. ಹಾಗೇನೆ ಯಾಕೆ ಹೇಳ್ತಾ ಇದ್ದಾನೆ, ದುಡ್ಡಿರಲ್ಲ, ಅವನು ಗೆದ್ದಿರ್ತಾನೆ ಅವ ಈಗೋ ಪ್ರಾಬ್ಲಮ್ ಅಲ್ಲಿ ಇದ್ದ ಬದ್ದೆಲ್ಲ ಕಳ್ಕೊಂಡಿರ್ತಾನೆ, ಲಾಯರ್ಗಳಿಗೆ ಕೊಟ್ಟು. ಇವರು ಲಾಯರ್ಗಳಿಗೆ ಎಲ್ಲಿಂದ ಕೊಡ್ತಾರೆ ದುಡ್ಡು? ದಟ್ ಈಸ್ ದ ಕ್ವಶನ್. ಓಕೆ, ಏನೋ ವಿನೋದ್ ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಕೊಡ್ತಾರೆ. ವಿನೋದ್, ಹೆಂಗಿದೆ ರೀ ಬಿಸಿ ಇವತ್ತಾದ್ರು? ಇಲ್ಲ, ಮೊನ್ನೆ ಕೂಲ್ ಆಗಿತ್ತು. ಈಗ ಜಯಪ್ರಕಾಶ್, ಇವತ್ತಿನಿಂದ ಏನು ಲೋಕಾಯುಕ್ತ ಕಚೇರಿಯಲ್ಲಿ ಅಸಲಿ ಆಟ ಶುರುವಾಗುವಂಥದ್ದು. ಈಗಾಗಲೇ ಏನು CM ವಿರುದ್ಧ FIR ದಾಖಲಾದ ನಂತರದಲ್ಲಿ 2 ದಿನಗಳ ಕಾಲ ರಜೆ ಇತ್ತು, ಶನಿವಾರ ಮತ್ತು ಭಾನುವಾರ. ಸೊ ಹೀಗಾಗಿ ಯಾವುದೇ ರೀತಿಯಾದಂತಹ ವಿಚಾರಣೆಯ ಪ್ರೋಸೆಸ್ಗಳು ನಡೆದಿರಲಿಲ್ಲ. ಕೇವಲ ಚೆಕ್ ಲಿಸ್ಟ್ ಮಾಡ್ಕೊಳ್ಳುವಂತಹ ಕೆಲಸಕ್ಕೆ ಲೋಕಾಯುಕ್ತ ಅಧಿಕಾರಿಗಳು ಮುಂದಾಗಿದ್ದರು. ಈಗಾಗಲೇ 4 ತಂಡಗಳನ್ನು ಮಾಡ್ಕೊಂಡಿದ್ದಾರೆ. ಸೊ ಹೀಗಾಗಿ 4 ತಂಡಗಳಿಗೂ ಕೂಡ ಬೇರೆ ಬೇರೆ ರೀತಿಯಾದಂಥ ಕೆಲಸಗಳನ್ನು ವಹಿಸ್ಕೊಂಡು ಡಾಕ್ಯುಮೆಂಟ್ ಕಲೆಕ್ಷನ್ ಇರ್ಬೋದು, ಈ ಯಾವೆಲ್ಲ ವಿಷಯಗಳಾಗಿರೋದು ಅದರಿರ್ಬೋದು, ಜೊತೆಗೆ ಈ ದಾಖಲಾತಿಗಳ ಪರಿಶೀಲನೆ ಇರ್ಬೋದು, ಇವೆಲ್ಲವರು ಕೂಡ ಮಾಡೋದು ಒಂದು ಕಡೆ. ಆದರೆ ಇವತ್ತಿನಿಂದ ಕೂಡ ಏನು ಈ 4 ತಂಡಗಳಿಗೆ ಕೊಟ್ಟಿರುವಂತಹ ಜವಾಬ್ದಾರಿ ಇದೆ, ಕೇವಲ ಇವತ್ತು 2-3 ದಿನ ಮುಗಿಯುತ್ತೆ ಅಂತಲ್ಲ, 1963ರಿಂದ ಹಿಡಿದು ಅಂದರೆ ಲಿಂಗ ಮತ್ತು ಜವರ ಅವರ ಭೂಮಿ ಹೇಗೆ ಬಂತು, ಜೊತೆಗೆ ಅದಾದ ನಂತರದಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಅವರು ಯಾವ ರೀತಿ ಖರೀದಿ ಮಾಡಿದ್ರು, ಇದೆಲ್ಲದಕ್ಕೂ ಕೂಡ ದಾಖಲಾತಿಗಳೆಲ್ಲ ಕೂಡ ಈಗಾಗಲೇ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಈಗಾಗಲೇ ಅಧಿಕಾರಿಗಳು ಕೂಡ ಮುಂದಾಗ್ತಾ ಇದ್ದಾರೆ. ಅದಾದ ನಂತರದಲ್ಲಿ ಒಂದಷ್ಟು ಅಂದರೆ ಈಗಾಗಲೇ ಅಧಿಕಾರಿಗಳೆಲ್ಲ ಯಾರೆಲ್ಲ ಅಧಿಕಾರಿಗಳ ವಿಚಾರಣೆ ಕರಿಬೇಕು, ಅದೆಲ್ಲವೂ ಕೂಡ ಒಂದಷ್ಟು ಪ್ರೋಸೆಸ್ಗಳು ಕೂಡ ಇವತ್ತಿನಿಂದ ಶುರು ಆಗುತ್ತೆ. ಈಗಾಗಲೇ ಅಧಿಕಾರಿಗಳು ಸಾಕಷ್ಟು ಮಾಹಿತಿಗಳನ್ನ ಅಂದರೆ ಪ್ರಕರಣ ಯಾವಾಗ ಹೊರಗೆ ಬಂತು ಆ ಸಂದರ್ಭದಲ್ಲೇ ಕೂಡ ಸಾಕಷ್ಟು ಮಾಹಿತಿಗಳನ್ನು ಲೋಕಾಯುಕ್ತ ಅಧಿಕಾರಿಗಳು ಕಲೆಕ್ಟ್ ಮಾಡಿದ್ದಾರೆ. ಅವರಿಗೆ ಸದ್ಯಕ್ಕೆ ಅವರು ಕಲೆಕ್ಟ್ ಮಾಡಿರುವಂತಹ ದಾಖಲೆಗಳನ್ನು ಕೂಡ ಪರಿಶೀಲನೆ ಮಾಡಬೇಕಾಗುತ್ತೆ. ಜೊತೆಗೆ ಸ್ನೇಹಮಯಿ ಕೃಷ್ಣ ಅವರು ಕೊಟ್ಟಿರುವಂತಹ ದೂರಲ್ಲಿದೆ, ಆ ದೂರಿನಲ್ಲಿರುವಂತಹ ಸಾಕಷ್ಟು ಅಂಶಗಳು, ಜೊತೆಗೆ ಅವರೇ ಕೊಟ್ಟಿರುವಂತಹ ಸಾಕಷ್ಟು ದಾಖಲೆಗಳೇನಿದೆ, ಈ ದಾಖಲಾತಿಗಳೆಲ್ಲವನ್ನು ಕೂಡ ಈಗಾಗಲೇ ಪರಿಶೀಲನೆ ಮಾಡ್ತಾರೆ. ಅದಾದ ಬಳಿಕ ಎಲ್ಲವೂ ಕೂಡ ಈಗಾಗಲೇ ಯಾರೆಲ್ಲ ವಿಚಾರಣೆ ಕರಿಬೇಕು, ಮೂಡಾದ ಅಧಿಕಾರಿಗಳನ್ನ ಯಾರನ್ನ ವಿಚಾರಣೆ ಕರಿಬೇಕು, ಜೊತೆಗೆ ಅವತ್ತಿನ ಜಿಲ್ಲಾಧಿಕಾರಿ ಯಾರಿದ್ರು ಅವರನ್ನ ವಿಚಾರಣೆ ಕರಿಬೇಕು, ಇದೆಲ್ಲವನ್ನು ಕೂಡ ನಿರ್ಧಾರ ಮಾಡುವಂಥದ್ದು IO ಆಗಿರುವಂತಹ ಲೋಕಾಯುಕ್ತ XP TJ ಉದೇಶ್ ಅವರಿಗೆ ಬಿಟ್ಟಿರುತ್ತೆ. ಸೊ ಹೀಗಾಗಿ ಇವತ್ತಿನಿಂದ ಒಂದಷ್ಟು ಚಟುವಟಿಕೆಗಳು ಮೈಸೂರಿನ ಲೋಕಾಯುಕ್ತ ಕಚೇರಿಯಲ್ಲಿ ಆರಂಭ ಆಗುತ್ತೆ. ಸೊ ಹೀಗಾಗಿ CM ಅವರ ನಡೆ ಏನಾಗಿರುತ್ತೆ, ಇವತ್ತು ಅವರು ಮೇಲ್ಮನೆ ಸಲ್ಲಿಸ್ತಾರ, ಇದೆಲ್ಲವೂ ಕೂಡ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರುವಂಥದ್ದು. ಜಯಪ್ರಕಾಶ್. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗೆ.
ಇನ್ನು ರಾಜ್ಯ ರಾಜಕೀಯದಲ್ಲಿ ಅದೇನಾಗಿದೆಯೋ ಏನು, ಒಂದಾದ್ರ ಮೇಲೊಂದು ಕೇಸ್ಗಳು ದಾಖಲಾಗ್ತಾನೆ ಇದೆ, ಒಂದಾದ್ರ ಮೇಲೊಂದು FIR ಕೂಡ ಫೈಲ್ ಆಗ್ತಾ ಇದೆ. ಈಗ ಘಟಾನುಘಟಿಗಳ ಕೇಸ್ ಹೈಕೋರ್ಟ್ಗೆ ಎಂಟ್ರಿ ಆಗೋ ಸಾಧ್ಯತೆ ಇದೆ. ಏನದು ಆ ಕುರಿತ ಸಂಪೂರ್ಣ ವರದಿ ಇಲ್ಲಿದೆ ನೋಡಿ. ಹೈ ಅಂಗಳದಲ್ಲಿ ಘಟಾನುಘಟಿಗಳ ಅರ್ಜಿ. ಜನಪ್ರತಿನಿಧಿಗಳಿಗೆ ಕಾದಿದ್ಯಾ ಬಿಗ್ ಟೆನ್ಷನ್. ರಾಜ್ಯ ರಾಜಕೀಯದಲ್ಲಿ ದ್ವೇಷದ ರಾಜಕಾರಣವೋ ಸೇಡಿನ ಹೋರಾಟವೂ ಗೊತ್ತಿಲ್ಲ. ಒಂದಾದರ ಮೇಲೊಂದು ಪ್ರಕರಣಗಳು ದಾಖಲಾಗ್ತಿವೆ. ಅಷ್ಟೇ ಅಲ್ಲ, ಆಡಳಿತ ಹಾಗೂ ವಿಪಕ್ಷ ನಾಯಕರು ಪರಸ್ಪರ ಕಿತ್ತಾಡಿಕೊಂಡು ಕೋರ್ಟ್ ಮೆಟ್ಟಿಲೇರುವ ಸನ್ನಿವೇಶ ಕೂಡ ಬಂದಿದೆ. ಮೂಡ ಹಗರಣದಲ್ಲಿ ಒದ್ದಾಡ್ತಿರುವ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಇಂದು 17A ಅನುಮತಿ ನೀಡಿದ ಸಂಬಂಧ ಮೇಲ್ಮನವಿ ಸಲ್ಲಿಸುವ ಸಾಧ್ಯತೆ ಇದೆ. ಹೈಕೋರ್ಟ್ ವಿಭಾಗೀಯ ಪೀಠಕ್ಕೆ ಅರ್ಜಿ ಸಲ್ಲಿಕೆ ಸಾಧ್ಯತೆ ಇದೆ. ಈಗಾಗಲೇ ಕಾನೂನು ಸಲಹೆಗಾರ ಪೊನ್ನಣ್ಣ ಜೊತೆ ಮಾತುಕತೆ ನಡೆಸಿರುವ ಸಿಎಂ ಲೋಕಾಯುಕ್ತದಲ್ಲಿ ದಾಖಲಾಗಿರುವ FIR ಸಂಬಂಧವು ಕಾನೂನು ಹೋರಾಟ ಶುರುವಾಗುವ ಸಾಧ್ಯತೆ ಇದೆ. ಜಾಮೀನು ಅರ್ಜಿ ಸಲ್ಲಿಸುವ ಸಾಧ್ಯತೆ. ಲೋಕಾಯುಕ್ತದಲ್ಲಿ ದಾಖಲಾಗಿರುವ FIR ರದ್ದು ಕೋರಿ ಸಿಎಂ ಅರ್ಜಿ ಸಲ್ಲಿಸುವ ಸಾಧ್ಯತೆ ಇದೆ. ಜೊತೆಗೆ ನಿರೀಕ್ಷಣಾ ಜಾಮೀನಿಗೂ ಅರ್ಜಿ ಸಲ್ಲಿಸುವ ಬಗ್ಗೆ ಚಿಂತನೆ ನಡೆಸಿದ್ದಾರೆ. ಈ ಬಗ್ಗೆ ಹಲವರಿಂದ ಸಲಹೆ ಪಡೆದಿದ್ದು ಸಿಎಂ ಹೈಕೋರ್ಟ್ ಮೆಟ್ಟಿಲೇರ್ತಾರಾ ಅಥವಾ ಮುಂದಿನ ಹೋರಾಟದ ತಿರುವು ನೆನೆದು ಸುಮ್ಮನಾಗ್ತಾರಾ ಅನ್ನೋದು ಕುತೂಹಲವಾಗಿದೆ. ಹೈಕೋರ್ಟ್ ಮೊರೆ ಹೋಗ್ತಾರಾ ಕೇಂದ್ರ ಸಚಿವೆ. ಇತ ಚುನಾವಣಾ ಬಾಂಡ್ ವಸೂಲಿ ಆರೋಪದಲ್ಲಿ ಬಿಜೆಪಿ ನಾಯಕರ ವಿರುದ್ಧ FIR ದಾಖಲಾಗಿದೆ. ಹಿಂದೆ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಕೂಡ ಹೈಕೋರ್ಟ್ ಮೆಟ್ಟಿಲೇರುವ ಸಾಧ್ಯತೆ ಇದೆ. ನಿರ್ಮಲಾ ಸೀತಾರಾಮನ್ ಜೊತೆಗೆ JP ನಡ್ಡಾ, BY ವಿಜಯೇಂದ್ರ, ನಳಿನ್ ಕುಮಾರ್ ಕಟೀಲ್ ಕೂಡ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಸಾಧ್ಯತೆ ಇದೆ. ಹೀಗಾಗಿ ಇಂದು ಹೈಕೋರ್ಟ್ನಲ್ಲಿ ಘಟಾನುಘಟಿಗಳ ಪ್ರಕರಣಗಳು ದಾಖಲಾಗುವ ಸಾಧ್ಯತೆ ಇದೆ. ಐ ಥಿಂಕ್ ಮೈಸೂರಲ್ಲಿದ್ದಾರಾ ಈಗಲೂ ಕೂಡ? ಹೌದು. ಬಂದ್ರ ವಿನೋದ್ ಅವರು ಮೈಸೂರಿಂದ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ನಾಗರಾಜ್ ಬೆಂಗಳೂರಿನಿಂದ ದರ್ಶನ್ ಬಗ್ಗೆ. ದರ್ಶನ್ದು ಏನಾಗುತ್ತೆ ಅಂದ್ರೆ ಇವತ್ತು ದರ್ಶನ್ದು ನ್ಯಾಯಾಂಗ ಬಂಧನ ಅಂತ್ಯ ಆಗುತ್ತೆ. ನಂಬರ್ 1 ಹೌದು. ಇವತ್ತು ಕೋರ್ಟ್ ಮುಂದೆ ಹಾಜರುಪಡಿಸಬೇಕಾಗತ್ತೆ. ಇದರ ಜೊತೆಗೆ ಅವರ ಜಾಮೀನು ಅರ್ಜಿ ವಿಚಾರಣೆಯ ಆದೇಶ ಇವತ್ತು ಬರುತ್ತೆ ಮತ್ತು ಪವಿತ್ರ ಗೌಡ ಅದು ಕೂಡ ಬರುತ್ತೆ. ಇಬ್ಬರದ್ದು ಕೂಡ ಬರುತ್ತೆ. ಬಹಳ ಮಜಾ ಇರೋದೇನಪ್ಪ ಅಂತಂದ್ರೆ ಪವಿತ್ರ ಗೌಡ ಅವರ ಏನು ವಾದ, ಹೌದು. ಟಾಮಿ ಸೆಬಾಸ್ಟಿಯನ್ ನಮಗೆಲ್ಲ ಗೊತ್ತಿಲ್ಲಪ್ಪ ಇವಳೇನು ಕೊಂದಿಲ್ಲ ಬಿಟ್ಬಿಡಿ ಅಂತ ಇವ್ರು ಕೇಳ್ತಾ ಇದ್ದಾರೆ. ಸುಬ್ಬನಿಗೆ ಕಂಟಕ ಹೌದು ಹೌದು ಹಂಗಾಗ್ಬಿಟ್ಟಿದೆ. ಇನ್ನು ಬಸವರಾಜ್ ಗೃಹ ಸಚಿವರ ನಿವಾಸ ADGP HDK ಫೈಟ್. ಫುಲ್ ಏನ್ರಿ ಇದು? ಇವರೆಲ್ಲ ನೋಡಿ CM ಏನ್ ಕೆಲಸ ಮಾಡ್ತಿರ್ಬೇಕು, ರಾಜ್ಯ ಜನರ ಉದ್ಧಾರಕ್ಕೆ ಕೆಲಸ ಮಾಡ್ತಿರ್ಬೇಕು. ಇಲ್ಲ, ಆಮೇಲೆ ದರ್ಶನ್ ಏನು ಮಾಡ್ತಾ ಇರಬೇಕಾಗಿತ್ತು, ಒಳ್ಳೆ ಸಿನಿಮಾಗಳನ್ನು ಮಾಡಿಕೊಂಡು ಎಲ್ಲರನ್ನು ರಂಜಿಸಬೇಕಾಗಿತ್ತು. ಅವರು ಕೊಲೆ ಮಾಡಿ ಒಳಗೋಗಿದ್ದಾರೆ, ಕೊಲೆ ಕೇಸಲ್ಲಿ ಒಳಗೋಗಿದ್ದಾರೆ. ಇದು ADGPಗಳು ಮತ್ತು HDK ಇವರೇನು ಮಾಡಬೇಕಾಗಿತ್ತು, ಕೇಂದ್ರ ಸಚಿವರು ಜನರ ಕೆಲಸ ಮಾಡಬೇಕಾಗಿತ್ತು. ನಾವು ಅವ್ರು ಮಾಡಿದ ಕೆಲಸವನ್ನು ಹೇಳಬೇಕಾಗಿತ್ತು. ಅದು ಬಿಟ್ಬಿಟ್ಟು ಅವರ ಕೆಟ್ಟ ಚರಿತ್ರೆಗಳನ್ನು ಹೇಳುವಂಥ ಪರಿಸ್ಥಿತಿ ಬಂದಿದೆ. ನಿಮ್ಮನ್ನು ಮಾತಾಡಿಸ್ತೀನಿ. ಎಸ್, ಫಸ್ಟ್ ಸ್ಟೋರಿ ತಗೊಳ್ಳಿ. ಮೂಡಾಫ್ನಲ್ಲಿರುವ ಸಿಎಂ ವಿರುದ್ಧ ಲೋಕ ಅಸ್ತ್ರ. ಇಂದಿನಿಂದ ಲೋಕಾಯುಕ್ತದಿಂದ ಅಸಲಿ ತನಿಖೆ ಪ್ರಾರಂಭ ಆಗಲಿದೆ. ಶುಕ್ರವಾರವೇ ಸಿಎಂ ವಿರುದ್ಧ FIR